ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ದೋಸೆ ಹಿಟ್ಟಿನಿಂದ ಈ ರೀತಿ ಫ್ಲಫಿ ಆಗಿರ್ತಕ್ಕಂಥ ಮೃದುವಾಗಿರ್ತಕ್ಕಂಥ ಒಂದು ಮಂಗಳೂರು ಬಜ್ಜಿ ಅಥವಾ ಗೋಲಿ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಒಂದು ಬಜ್ಜಿಗೆ ಯಾವುದೇ ರೀತಿಯ ಮೈದಾ ಹಿಟ್ಟಾಗಲಿ ಮೊಸರಾಗಲಿ ಬಳಸೋ ಅವಶ್ಯಕತೆನೇ ಇರೋದಿಲ್ಲ. ಅಕಸ್ಮಾತಾಗಿ ನಿಮ್ಮದು ದೋಸೆ ಹಿಟ್ಟೇನಾದರೂ ಉಳಿದಿತ್ತು ಅಂತಂದರೆ ಅಥವಾ ಪಡ್ಡಿನ ಹಿಟ್ಟೇನಾದರೂ ಉಳಿದಿತ್ತು ಅಂತಂದರೆ ಒಂದ್ಸರಿ ಈ ರೀತಿ ಸಾಯಂಕಾಲ ಸ್ನ್ಯಾಕ್ಸಿಗೆ ಯೂಸ್ ಮಾಡಿ ನೋಡಿ. ತುಂಬಾ ಪರ್ಫೆಕ್ಟಾಗಿ ಬರ್ತಕ್ಕಂಥ ಒಂದು ಬಜ್ಜಿಯಾಗಿರುತ್ತೆ. ನಾನು ಕೂಡ ಇಲ್ಲಿ ಉಳಿದಿರ್ತಕ್ಕಂಥ 1 ಕಪ್ ಆಗುವಷ್ಟು ದೋಸೆ ಹಿಟ್ಟು ಉಳಿದಿತ್ತು, ಅದನ್ನೇ ತೊಗೊಂಡಿದ್ದೀನಿ. ನೋಡಿ, ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೆ. ಫ್ರಿಜ್ಜಲ್ಲೇ ಇಡಬೇಕು ಅಂತೇನಿಲ್ಲ, ಕಡೆಗೆ ಇಟ್ಟಿದ್ರು ಓಕೆ, ಅಂದರೆ ನಾರ್ಮಲ್ ಟೆಂಪ್ರೇಚರಲ್ಲಿ ಇಟ್ಟಿದ್ರು ಓಕೆ. ಒಟ್ಟಲ್ಲಿ 1 ಕಪ್ ಆಗುವಷ್ಟು ದೋಸೆ ಹಿಟ್ಟು ಉಳಿದಿತ್ತು. ನೋಡಿ, ದೋಸೆ ಹಿಟ್ಟನ್ನು ನಾವು ಇದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಗೋಲಿ ಬಜ್ಜಿ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇದನ್ನು ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಆದರೆ ಒಂದಿಷ್ಟು ನೀರಾಗಿರುತ್ತೆ ಅಥವಾ ತಿಳಿಯಾಗಿರುತ್ತಲ್ಲ, ಹಾಗಾಗಿ ಇದನ್ನು ನಾವು ಗೋಲಿ ಬಜ್ಜಿ ಹಿಟ್ಟಿನ ಒಂದು ಹದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಿಮ್ಗೆ ಏನಾದರೂ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ತೊಗೊಳ್ಳಿ. ಇಂತಿಷ್ಟೇ ಕ್ವಾಂಟಿಟಿ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ನಿಮಗೆ ಬಜ್ಜಿ ಯಾವ ಅಳತೆಯಲ್ಲಿ ಬೇಕು ಅಥವಾ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಹಿಟ್ಟನ್ನು ತೊಗೊಳ್ಳಿ. ಈ ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಒಂದು ದೋಸೆ ಹಿಟ್ಟನ್ನು. ಇವಾಗ ಒಂದು ಮಿಕ್ಸರ್ ಜಾರಿಗೆ 1 ಆಲೂಗಡ್ಡೆನ ಕುದಿಸಿ ಬೇಯಿಸಿ ಇಟ್ಕೊಂಡಿದ್ದೆ. ಇವಾಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಒಂದು ಸ್ವಲ್ಪನೂ ತರಿ ಇಲ್ಲದೆ ಇರೋ ರೀತಿಯಲ್ಲಿ ಒಂದ್ಸರಿ ಗ್ರೈಂಡ್ ಮಾಡ್ಕೊಳ್ಳಿ. ಯಾವ ರೀತಿ ಅಂತಂದರೆ, ಈ ರೀತಿ ಇದನ್ನು ಗ್ರೈಂಡ್ ಆದಮೇಲೆ, ಅಂದರೆ ನಾವು ಮಿಕ್ಸರ್ ಮಾಡ್ಕೊಂಡ್ಮೇಲೆ ಈ ರೀತಿ ಅಂಟಂಟಾಗಿರ್ತಕ್ಕಂಥ ಒಂದು ಪೇಸ್ಟ್ ರೆಡಿ ಆಗುತ್ತೆ. ಬೇಯಿಸಿರ್ತಕ್ಕಂಥ ಆಲೂಗಡ್ಡೆ, ರಾ ಆಲೂಗಡ್ಡೆ ಅಲ್ಲ, ಬೇಯಿಸ್ಕೊಂಡಿರ್ತಕ್ಕಂಥ 1 ಆಲೂಗಡ್ಡೆ. ಕ್ವಾಂಟಿಟಿ ಇಂತಿಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ. ನೀವು ತೊಗೊಂಡಿರ್ತಕ್ಕಂಥ ಒಂದು ದೋಸೆ ಹಿಟ್ಟಿನ ಮೆಜರ್ಮೆಂಟ್ ಮೇಲೆ ಹಾಕ್ಕೊಳ್ಳಿ, ಅಥವಾ 1 ಕಪ್ಪಿಗೆ 1 ಸಣ್ಣ ಪೊಟ್ಯಾಟೊ ಆದರೆ ಸಾಕಾಗಿರುತ್ತೆ. ಇವಾಗ ಇದನ್ನು ನಾವು ದೋಸೆ ಹಿಟ್ಟಿಗೆ ಸೇರಿಸ್ಕೊಳ್ಬೇಕು. ಕಂಪ್ಲೀಟಾಗಿ ರುಬ್ಬಿರ್ತಕ್ಕಂಥ ಒಂದು ಆಲೂಗಡ್ಡೆ ಅಥವಾ ಪೊಟ್ಯಾಟೋದ ಒಂದು ಮಿಶ್ರಣವನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ, ದೋಸೆ ಹಿಟ್ಟಿಗೆ ಹಾಕ್ಕೊಳ್ಳೋಣ. 1 ಕಪ್ ದೋಸೆ ಹಿಟ್ಟಿಗೆ 1 ಪೊಟ್ಯಾಟೊ ಸಾಲುತ್ತೆ. ನಿಮ್ಗೆ ಏನಾದರೂ ಜಾಸ್ತಿ ಕ್ವಾಂಟಿಟಿ ಇತ್ತು ಅಂತಂದರೆ 2 ಪೊಟ್ಯಾಟೊ ಸೇರಿಸ್ಕೊಳ್ಳಿ, ಆಲೂಗಡ್ಡೆ ಸೇರಿಸ್ಕೊಳ್ಳಿ. ಅದರ ಜೊತೆಗೆ 2 ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಹಸಿರು ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ಒಂದು ಸ್ವಲ್ಪ ಅಜ್ವಾನ್ ಕಾಳು ಅಥವಾ ಓಂಕಾಳನ್ನು ಸೇರಿಸ್ಕೊಳ್ತಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಒಂದ್ಸರಿ ನೀವು ಕಲಿಸ್ಕೊಳ್ಬೇಕಾಗತ್ತೆ. ಹಾಕಿರ್ತಕ್ಕಂಥ ಒಂದು ಆಲೂಗಡ್ಡೆ ಮಿಶ್ರಣ ಹಾಗೆ ದೋಸೆ ಹಿಟ್ಟನ್ನು ಕರೆಕ್ಟಾಗಿ ಹೊಂದೋ ರೀತಿಯಲ್ಲಿ ಈ ರೀತಿ ಕೈಯಿಂದ ಕಲಿಸ್ಕೊಳ್ಳಿ. ನೋಡಿ, ಆ ಒಂದು ಆಲೂಗಡ್ಡೆ, ಬೇಯಿಸಿರ್ತಕ್ಕಂಥ ಆಲೂಗಡ್ಡೆ ಒಂದು ಕನ್ಸಿಸ್ಟೆನ್ಸಿ ನಮಗೆ ಅಂಟಂಟಾಗಿರುತ್ತೆ. ಇದರಿಂದನೇ ನಮಗೆ ಮಾಡ್ತಕ್ಕಂಥ ಗೋಲಿ ಬಜ್ಜಿ ಸಾಫ್ಟಾಗಿ ಉಬ್ಕೊಂಡು ಬರುತ್ತೆ. ಹಾಗಾಗಿ ಪೊಟ್ಯಾಟೊ ಸೇರಿಸಲೇಬೇಕು. ಈಗ ಒಂದ್ಸರಿ ಕ್ಲೀನಾಗಿ ಕಲಿಸ್ಕೊಳ್ಳಿ. ಅಂದರೆ ಒಂದು ಪೊಟ್ಯಾಟೊ ಇರ್ಬೋದು, ದೋಸೆ ಹಿಟ್ಟೆ ಆಗಿರ್ಬೋದು, ಕರೆಕ್ಟಾಗಿ ಸೆಟ್ ಆಗೋ ರೀತಿಯಲ್ಲಿ ಕಲಿಸ್ಕೊಂಡು ಬಿಡೋಣ. ಇವಾಗ ನೋಡಿ, ಕಲಸಿದಾಗಿದೆ. ಇವಾಗ ಇದು ಕಲಿತ್ಕೊಂಡಿದೆ. ನೋಡ್ಕೊಳ್ಳಿ, ನಿಮಗಿನ್ನೂ ದೋಸೆ ಹಿಟ್ಟು ನೀರಾಗಿರುತ್ತೆ. ಹಾಗಾಗಿ ಒಂದು 2-3 ಸ್ಪೂನು ಅಥವಾ ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ನಾನು ಕೂಡ ಇಲ್ಲಿ ಒಂದು 3-4 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಯಾಕೆಂದರೆ ಕೆಲವೊಂದು ಸರಿ ದೋಸೆ ಹಿಟ್ಟು ತಿಳಿಯಾಗಿರುತ್ತೆ, ಇನ್ನು ಕೆಲವೊಂದು ಸರಿ ನಿಮ್ಮ ಒಂದು ಅಳತೆಯಲ್ಲಿ ನೀವು ಮಾಡ್ಕೊಂಡಿರ್ತೀರಿ. ಹಾಗಾಗಿ ಇಂತಿಷ್ಟೇ ಅಂತ ಅಳತೆ ಹೇಳೋಕ್ಕಾಗೋದಿಲ್ಲ. ಒಟ್ಟಲ್ಲಿ ಹಿಟ್ಟು ನಮಗೆ ಗೋಲಿ ಬಜ್ಜಿ ಹಾಕ್ಲಿಕ್ಕೆ ಬರಬೇಕು. ಆ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಹೋದಾಗ ಈ ರೀತಿ ನಮಗೆ ಹಿಟ್ಟು ರೆಡಿಯಾಗುತ್ತೆ. ನೋಡ್ತಿರ್ಬೋದು, ಈ ರೀತಿ ನಾವು ಕೈಲಿ ತೊಗೊಂಡು ಈ ರೀತಿ ಗೋಲಿ ಬಜ್ಜಿ ಬಿಟ್ಟಾಗ ಒಂದು ಅಳತೆಯಲ್ಲಿ, ನಮ್ಮ ಕಣ್ಣಳತೆಯಲ್ಲಿ ಗೊತ್ತಾಗಬೇಕು. ಈ ರೀತಿ ಗಟ್ಟಿಯಾಗಿ ಹಿಟ್ಟು ರೆಡಿ ಆದರೆ ಸಾಕು. ಮತ್ತು ಜಾಸ್ತಿ ಕಲಿಸೋ ಅವಶ್ಯಕತೆಯೇ ಇರೋದಿಲ್ಲ. ಸ್ವಲ್ಪ ನೋಡಿಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಇವಾಗ ಇದು ರೆಡಿಯಾಗಿದೆ. ಒಂದು 10 ನಿಮಿಷ ನೆನೆಸೋಕ್ಕಿಡೋಣ. ಇವಾಗ ನೋಡಿ, 10 ನಿಮಿಷ ಆಗಿತ್ತು. ಎಲ್ಲ ಹಿಟ್ಟು ಕೂಡ ಕರೆಕ್ಟಾಗಿ ಸೆಟ್ ಆಗಿದೆ. ಇನ್ನೊಂದು ಸರಿ ಕಲಿಸ್ಕೊಳ್ಳೋಣ, ಯಾಕಂದರೆ ರವೆ ಹಾಕಿರ್ತೀವಿ. ಹಾಗೆ ಪೊಟ್ಯಾಟೊ ಹಾಕಿರೋದ್ರಿಂದ ನಮಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಳಿ ಅನ್ನಿಸ್ತಾ ಹೋಗುತ್ತೆ. ಹಾಗೆ ಒಂದು ವೇಳೆ ಏನಾದರೂ ತಿಳಿ ಅನಿಸಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ಬೋದು. ಜಾಸ್ತಿ ಅಂತಲ್ಲ, ಒಟ್ಟಲ್ಲಿ ಈ ಒಂದು ಗೋಲಿ ಬಜ್ಜಿ ಬಿಡಲಿಕ್ಕೆ ಬರ್ತಕ್ಕಂಥ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಆಯಿತು. ಈ ಸೈಡಲ್ಲಿ ನಾನು ಗ್ಯಾಸ್ ಮೇಲೆ ಆಲ್ರೆಡಿ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೆ. ಗೋಲಿ ಬಜ್ಜಿನ ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವು ಹಾಕ್ತಾ ಹೋಗಬೇಕು. ಎಲ್ಲನೂ ಏಕ್ದಮ್ ಹಾಕ್ಕೊಳ್ಬಾರ್ದು. ಈ ರೀತಿ ಹಾಕಾದ್ಮೇಲೆ ಈ ಒಂದು ಬಜ್ಜಿ ಮೇಲ್ಗಡೆ ತೇಲ್ಕೊಂಡು ಬರಬೇಕು. ನೋಡಿ, ಈ ರೀತಿ ಮೇಲ್ಗಡೆ ಬಂದಾದಮೇಲೆ ನಾವು ನೆಕ್ಸ್ಟು ಗೋಲಿ ಬಜ್ಜಿನ ಬಿಡಬೇಕು. ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ತೇಲ್ಕೊಂಡು ಬಂದಾದಮೇಲೆ ಮತ್ತೆ ನೆಕ್ಸ್ಟ್ ಒಂದು ಬಿಡ್ತಾ ಹೋಗೋಣ. ನೋಡಿ, ಪ್ರತಿಯೊಂದು ಕೂಡ ಪರ್ಫೆಕ್ಟಾಗಿ, ಯಾವುದೇ ರೀತಿಯ ಮೊಸರಾಗಲಿ ಅಥವಾ ಮೈದಾ ಹಿಟ್ಟನ್ನಾಗಲಿ ನಾವು ಬಳಸೇ ಇಲ್ಲ. ಉಳಿದಿರ್ತಕ್ಕಂಥ ಒಂದು ದೋಸೆ ಹಿಟ್ಟಿನಿಂದ ಈ ರೀತಿ ಗೋಲಿ ಬಜ್ಜಿ ಕೂಡ ಮಾಡ್ಕೊಳ್ಬೋದು. ಅಕಸ್ಮಾತ್ ಪಡ್ಡಿನ ಹಿಟ್ಟು ಉಳಿದಿತ್ತು ಅಂತಂದರೂ ಕೂಡ ಇದೇ ರೀತಿ ಒಂದು ಪ್ರೊಸೀಜರಲ್ಲಿ ನೀವು ಮಾಡ್ಕೊಳ್ಬೋದು. ಒಂದು ವೇಳೆ ಒಂದಕ್ಕೊಂದು ಅಂಟ್ಕೊಂಡಿತ್ತು ಅಂತಂದರೆ ಪರವಾಗಿಲ್ಲ, ಬೆಂದ್ಕೊಂಡ್ಮೇಲೆ ತನ್ನಿಂದ ತಾನೇ ಬಿಟ್ಕೊಳ್ಳುತ್ತೆ. ಇಲ್ಲ ನೀವಾದರೂ ಬಿಡಿಸ್ಕೊಳ್ಬೋದು. ನೋಡಿ,
ಈ ರೀತಿ ಹಾಕಾದ್ಮೇಲೆ ಹಾಕುವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ. ಹಾಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನಿಧಾನವಾಗಿ ಬೇಯಿಸ್ಕೊಳ್ಬೇಕು. ಯಾಕಂದರೆ ನಾವು ದೋಸೆ ಹಿಟ್ಟಿಗೆ ಮೆಂತ್ಯ ಕಾಳು ಸೇರಿಸಿರ್ತೀವಿ, ಕಡಲೆಬೇಳೆ ಸೇರಿಸಿರ್ತೀವಿ, ಬೇಗ ಕಲರ್ ಚೇಂಜ್ ಆಗುತ್ತೆ. ಆದರೂ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಂಪ್ಲೀಟಾಗಿ ಬಬಲ್ಸ್ ಈ ರೀತಿ ಕಡಿಮೆ ಆದಮೇಲೆ ನಾವು ತಗೊಳ್ಬೇಕು. ಅಂದಾಗ ಮಾತ್ರ ಒಳಗಡೆ ಪರ್ಫೆಕ್ಟಾಗಿ ಬೆಂದ್ಕೊಂಡಿರುತ್ತೆ. ಹಾಗಾಗಿ ನೋಡಿ, ಜಸ್ಟ್ ಒಂದು ಉಳಿದಿರ್ತಕ್ಕಂಥ ದೋಸೆ ಹಿಟ್ಟಿನಿಂದ ಈ ರೀತಿ ಗರಿಗರಿಯಾಗಿರ್ತಕ್ಕಂಥ ಒಂದು ಗೋಲಿ ಬಜ್ಜಿನ ನಾವು ಅಥವಾ ಮಂಗಳೂರು ಬಜ್ಜಿನ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಉಳಿದಿರ್ತಕ್ಕಂಥ ಹಿಟ್ಟಲ್ಲಿ ಈ ರೀತಿ ಒಂದ್ಸರಿ ಸಾಯಂಕಾಲ ಸ್ನ್ಯಾಕ್ಸಿಗೆ ನೀವು ಟ್ರೈ ಮಾಡಿ ನೋಡಿ. ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಬರುತ್ತೆ. ಉಳಿದಿರ್ತಕ್ಕಂಥ ಒಂದು ದೋಸೆ ಹಿಟ್ಟಿಗೆ ಒಂದು ಸ್ವಲ್ಪ ಚಿರೋಟಿ ರವೆ ಹಾಗೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಮಾಡಿಕೊಂಡ್ರೆ ಮುಗೀತು. ಗರಿ ಆಗಿರ್ತಕ್ಕಂಥ ಗೋಲಿ ಬಜ್ಜಿ ರೆಡಿಯಾಗಿರುತ್ತೆ. ಇನ್ನೊಂದು ಬ್ಯಾಚ್ ಕೂಡ ಹಾಕಿ ತೋರಿಸ್ತಿದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಿಟ್ಟನ್ನು ಹಾಕ್ತಾ ಹೋಗಿ ಈ ರೀತಿ ಮೇಲ್ಗಡೆ ಬಂದಾದಮೇಲೆ ನೆಕ್ಸ್ಟು ಗೋಲಿ ಬಜ್ಜಿನ ಬಿಡ್ತಾ ಹೋಗಿ ಬೇಯಿಸ್ಕೊಳ್ಳುವಾಗ ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಪ್ರತಿಯೊಂದು ಬ್ಯಾಚ್ ಕೂಡ ಪರ್ಫೆಕ್ಟಾಗಿ ಬಂದಿರುತ್ತೆ. ಹಿಟ್ಟನ್ನು ಒಟ್ಟಲ್ಲಿ ನಮಗೆ ಗೋಲಿ ಬಜ್ಜಿ ಬಿಡೋಕ್ಕೆ ಬರಬೇಕು, ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಕಂಪ್ಲೀಟಾಗಿ ಬಬಲ್ಸ್ ನಾವು ಸ್ಟಾಪ್ ಆದಮೇಲೆ ಈ ರೀತಿ ತಗೊಂಡ್ರೆ ಸಾಕು. ನೋಡಿ, ಇಷ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಗೋಲಿ ಬಜ್ಜಿನ ಒಂದ್ಸರಿ ಟ್ರೈ ಮಾಡಿ. ದೋಸೆ ಹಿಟ್ಟು ಅಥವಾ ಪಡ್ಡಿನಟ್ಟು ಉಳಿದಿತ್ತು ಅಂತಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಒಂದು ಗೋಲಿ ಬಜ್ಜಿಗೆ ಅಥವಾ ಮಂಗಳೂರು ಬಜ್ಜಿಗೆ ಕಾಯಿ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೆ, ಅದ್ರ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ. ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಈ ಒಂದು ಪಡ್ಡಿನ ಹಿಟ್ಟು ಅಥವಾ ದೋಸೆ ಹಿಟ್ಟಿನಿಂದ ಗರಿ ಆಗಿರ್ತಕ್ಕಂಥ ವಡೆ ಯಾವ ರೀತಿ ಮಾಡೋದು, ಹಾಗೆ ಇಡ್ಲಿ ಹಿಟ್ಟಿನಿಂದ ಕೂಡ ಇನ್ಸ್ಟೆಂಟಾಗಿ ವಡೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಪರ್ಫೆಕ್ಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಗೋಲಿ ಬಜ್ಜಿ ಅಥವಾ ಮಂಗಳೂರು ಬಜ್ಜಿ ದೋಸೆ ಹಿಟ್ಟಿನಿಂದ ರೆಡಿಯಾಗಿದೆ. ನೋಡಿ, ಎಷ್ಟು ಫ್ಲಫಿ ಆಗಿದೆ ಅಂತಂದರೆ ನೀವೇ ನೋಡ್ತಿರ್ಬೋದು. ಹಾಗೆ ಸೋಡಾ ಇಲ್ಲಿ ಬಳಸಿಲ್ಲ. ನಾನು ಈ ಮುಂಚೆ ಕೂಡ ಯಾವುದೇ ರೀತಿಯ ದೋಸೆ ಹಿಟ್ಟಿಗೆ ಸೋಡಾ ಹಾಕಿರಲಿಲ್ಲ. ಸೋಡಾ ಅವಶ್ಯಕತೆಯೇ ಇರೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬಂದಿರುತ್ತೆ. ಸೋಡಾ ಹಾಕದೇ ಇದ್ದರೂ ಕೂಡ ಒಳಗಡೆ ಕೂಡ ಅಷ್ಟೇ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ದೋಸೆ ಹಿಟ್ಟಿನ ಮಂಗಳೂರು ಬಜ್ಜಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.